ಚಿಂತಾಮಣಿ ನಗರದ ಸೊಣ್ಣಶೆಟ್ಟಿಹಳ್ಳಿ ಬಡಾವಣೆಯ ಆದಿನಾರಾಯಣಸ್ವಾಮಿ ದೇವಸ್ಥಾನದ ಪಕ್ಕದಲ್ಲಿರುವ ಪೋಸ್ಟ್ ಸತ್ತಾರ್ ಸಾಬ್ ರಸ್ತೆಯ ಬಾಡಿಗೆ ಮನೆಯಲ್ಲಿ ವಾಸವಿದ್ದ ಆಸಾಮಿಯೊಬ್ಬ ಕಳೆದ 3 ದಿನಗಳ ಹಿಂದೆ ಪತ್ನಿಯನ್ನ ಕೊಲೆ ಮಾಡಿ ಮನೆಗೆ ಬೀಗ ಹಾಕಿಕೊಂಡು ಹೋದ ವ್ಯಕ್ತಿ ಯುಗಾದಿ ಹಬ್ಬದ ದಿನವಾದ ಇಂದು ಹೊಸಕೋಟೆ ಪೊಲೀಸರಿಗೆ ಶರಣಾಗಿರುವಂತಹ ಘಟನೆ ನಡೆದಿದೆ. ಕೊಲೆಗೀಡಾಗಿರುವ ಮಹಿಳೆಯನ್ನ ನೆರೆಯ ಆಂಧ್ರಪ್ರದೇಶದ ಅನಮಯ್ಯ ಜಿಲ್ಲಾ ರಾಯಚೂಟಿ ತಾಲೂಕು ಚಿನ್ನಮಂಡಲಂ ಬಲಜಿಪಲ್ಲಿ ಗ್ರಾಮದ 30 ವರ್ಷದ ರೆಡ್ಡಿ ಲಕ್ಷ್ಮಿ ಅಂತ ಗುರುತಿಸಲಾಗಿದ್ದು, ಕೊಲೆ ಮಾಡಿದ ಆರೋಪಿಯನ್ನ ನೆರೆಯ ಆಂಧ್ರಪ್ರದೇಶದ ತಂಬಳಪಲ್ಲಿ ತಾಲೂಕಿನ ಪಿಟಿಎಂ ನಿವಾಸಿ 35 ವರ್ಷದ ಹರೀಶ್ ಅಂತ ಗುರುತಿಸಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ಪಟ್ಟಣದ ಹೂವಿನ ವ್ಯಾಪಾರ ಮಾಡುತ್ತಿದ್ದ ಎನ್ನಲಾಗಿದೆ. ಕಳೆದ 3 ದಿನಗಳ ಹಿಂದೆ ಆಕೆಯನ್ನ ಕೊಲೆ ಮಾಡಿದ ನಂತರ ಯುಗಾದಿ ಹಬ್ಬವಾದ ಇಂದು ಹೊಸಕೋಟೆ ಪೊಲೀಸರಿಗೆ ಶರಣಾಗಿ ಘಟನೆ ಬಗ್ಗೆ ಪೊಲೀಸರಿಗೆ ಮಾಹಿತಿ ತಿಳಿಸಿದ ನಂತರ ಪೊಲೀಸರು ಇಲ್ಲಿನ ಪೊಲೀಸರಿಗೆ ಮಾಹಿತಿ ನೀಡಿದ ಬಳಿಕವಾಗಿ ಸ್ಥಳಕ್ಕೆ ಬಂದಾಗ ಕೊಲೆಯಾಗಿರುವುದು ದೃಢಪಟ್ಟಿದೆ. ಮೃತಳ ಕುಟುಂಬಸ್ಥರು ನೀಡಿದ ದೂರಿನ ಮೇಲೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಕೊಲೆಗೆ ನಿಖರ ಕಾರಣದ ಬಗ್ಗೆ ಪತ್ತೆ ಹಚ್ಚಲು ಮುಂದಾಗಿದ್ದಾರೆ. ಸ್ಥಳಕ್ಕೆ ಚಿಂತಾಮಣಿ ಉಪವಿಭಾಗ ಡಿವೈಎಸ್ಪಿ ಪಿ ಮುರಳೀಧರ, ನಗರ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ವಿಜಿ ಕುಮಾರ್ ಸೇರಿದಂತೆ ಅಪಾರ ದಳದ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಸಂಪತ್ತು ವಿಜಯ ತುಮಕಿ